ಸಿಎಂಗೆ ಮತ್ತೊಂದು ಹೊಸ ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಹಳೆ ಕೇಸ್ಗಳು ರೀಓಪನ್ ಆಗ್ತಾ ಇರುವಂತದ್ದು. ಪ್ರಮುಖವಾಗಿ 6 ವರ್ಷಗಳ ಹಿಂದಿನ ಕೇಸ್ಗೆ ಮತ್ತೆ ಮರುಜೀವ ಸಿಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಹಳೆ ಕೇಸ್ನ ದುಸ್ವಪ್ನ ಇದು. ಹಿಂದಿನ ಕಾಂಗ್ರೆಸ್ ಸರ್ಕಾರದ ಕಮಿಷನ್ಗೆ ಮರುಜೀವ ಸಿಗ್ತಾ ಇದೆ. 2019ರ ಕೈ ಶಾಸಕ ಪುಟ್ಟರಂಗಶೆಟ್ಟಿ ಕೇಸಿಗೆ ಮರುಜೀವ ಸಿಕ್ಕಿರುವಂತದ್ದು. ಕೋರ್ಟ್ ಲೋಕಾಯುಕ್ತರಿಗೆ ವಿಶೇಷವಾಗಿ ನ್ಯಾಯಾಲಯದಿಂದ ಮರು ತನಿಖೆಗೆ ಆದೇಶವನ್ನ ಕೊಟ್ಟಿರುವಂತದ್ದು. ಎರಡು 2019ರ ಜನವರಿ 4ರಂದು ವಿಧಾನಸೌಧದಲ್ಲಿ ಸಿಕ್ಕಿತ್ತು 25 ಲಕ್ಷ ರೂಪಾಯಿ ಹಣ. ಪುಟ್ಟರಂಗಶೆಟ್ಟಿ ಸಚಿವರಾದ ವೇಳೆ ತಲುಪಬೇಕಾಗಿದ್ದ 25 ಲಕ್ಷ ಹಣ. ಗುತ್ತಿಗೆದಾರರ ಪರವಾಗಿ ಪುಟ್ಟರಂಗಶೆಟ್ಟಿ ಅವರಿಗೆ ತಲುಪಬೇಕಿತ್ತು ಈ ಹಣ. ಕಮಿಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರ ಕೊಠಡಿಯಲ್ಲಿ ಇರಿಸಿದಂತಹ ಕಮಿಷನ್ ಹಣ ಅದು. ಮೋಹನ್ ಎಂಬಾತ ಸಚಿವರ ಕೊಠಡಿಯಲ್ಲೇ ಹಣವನ್ನ ಇರಿಸಿದ್ದ. ಸಚಿವರಿಗೆ ಲಂಚವಾಗಿ ನೀಡೋದಕ್ಕೆ ತೆರಳುತ್ತಾ ಇದ್ದಂತಹ ವೇಳೆ ಸಿಕ್ಕಿಬಿದ್ದಿದ್ದ ಮೋಹನ್. ಲೋಕಾಯುಕ್ತ ದಾಳಿಯ ವೇಳೆ ಹಣದ ಸಮೇತ ಸಿಕ್ಕಿಬಿದ್ದಿದ್ದ ಮೋಹನ್ ಮಧ್ಯವರ್ತಿಗಳಾದಂಥ ಅನಂತ ಶಂಕರ್, ಶ್ರೀನಿಧಿ, ನಂದನ್, ಎವಿ ಮಂಜುನಾಥ್, ಕೃಷ್ಣಮೂರ್ತಿ ಎಂಬುವರಿಂದ ಹಣವನ್ನ ಸಂಗ್ರಹ ಮಾಡಲಾಗಿತ್ತು. ಹಿಂದುಳಿದ ವರ್ಗಗಳ ಇಲಾಖೆ ನಡೆಸ್ತಾ ಇದ್ದಂತ ಕಾಮಗಾರಿಗಳು, ಆ ಕಾಮಗಾರಿಗೆ ಪುಟ್ಟರಂಗಶೆಟ್ಟಿ 6% ಕಮಿಷನ್ ಪಡಿತಾ ಇದ್ದಂತ ಆರೋಪ ಕೇಳಿಬಂದಿತ್ತು. ಲೋಕಾಯುಕ್ತ ತನಿಖಾ ವೇಳೆ ಮಧ್ಯವರ್ತಿಗಳಿಗೆ ಒಂದು ಕ್ಲೀನ್ ಚಿಟ್ ಸಿಕ್ಕಿತ್ತು. ಈ ಕ್ಲೀನ್ ಚಿಟ್ ನಿಂದ ನಿರಾಳವಾಗಿದ್ರು ಅಂದಿನ ಸಚಿವರು. ಪುಟ್ಟರಂಗಶೆಟ್ಟಿ ಮೋಹನ್ ಕುಮಾರ್ ಆರೋಪಿಯನ್ನಾಗಿ ಪರಿಗಣಿಸಿತ್ತು ಲೋಕಾಯುಕ್ತ. ಈಗ ಇದೇ ಕೇಸ್ಗೆ ಮರು ತನಿಖೆ ನಡೆಸುವಂತೆ ಕೋರ್ಟ್ ಆದೇಶವನ್ನ ಹೊರಡಿಸಿದ್ದು, ಮರು ತನಿಖೆಗೆ ಆದೇಶಿಸಿದೆ. ಈಗ ಲೋಕಾಯುಕ್ತ ವಿಶೇಷ ನ್ಯಾಯಾಲಯ ಮರು ತನಿಖೆಯನ್ನ ನಡೆಸೋದಕ್ಕೆ ಮುಂದಾಗಿದ್ದು, ಪ್ರತ್ಯೇಕ ತನಿಖಾ ತಂಡ ನೇಮಿಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಲೋಕಾಯುಕ್ತ ಉನ್ನತ ಪೊಲೀಸರಿಂದ ಸಿದ್ಧತೆ ಮಾಡ್ತಾ ಇದ್ದು, ಮರು ತನಿಖೆ ಹಿನ್ನೆಲೆಯಲ್ಲಿ ಹಾಲಿ ಶಾಸಕ ಪುಟ್ಟರಂಗಶೆಟ್ಟಿ, ಅನಂತಶಂಕರ್, ಶ್ರೀನಿಧಿ ಸೇರಿದಂತೆ 5 ಮಧ್ಯವರ್ತಿಗಳು, ಹಲವು ಗುತ್ತಿಗೆದಾರರಿಗೆ ಲೋಕಾಯುಕ್ತ ವಿಚಾರಣೆ ಬಿಸಿತಟ್ಟುವ ಸಾಧ್ಯತೆ ಇದೆ.
ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಸಿಎಂಗೆ ಮತ್ತೊಂದು ಹೊಸ ಸಂಕಷ್ಟ ಶುರುವಾದ ರೀತಿ ಆಗಿದೆ. ಮುಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸದ್ಯಕ್ಕೆ ಟೆನ್ಷನ್ ನಲ್ಲಿದ್ದಾರೆ ಸಿದ್ದರಾಮಯ್ಯನವರು. ಇದರ ನಡುವೆ ಈಗ ಹಳೆಯ ಕೇಸ್ಗೆ ರೀಓಪನ್ ಸಿಕ್ಕಿದೆ. ಸೊ ಪ್ರಮುಖವಾಗಿ ಸಿದ್ದರಾಮಯ್ಯನವರಿಗೆ ಇದರಿಂದ ಮತ್ತಷ್ಟು ತಲೆನೋವು ಜಾಸ್ತಿ ಆಗಿದೆ. ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ ರೂಪ, ಈಗಾಗಲೇ ರಾಜ್ಯ ಸರ್ಕಾರದ ಮೇಲೆ ಸಾಕಷ್ಟು ಒಂದ್ ಕಡೆ ಸ್ವತಃ ಸಿಎಂ ಸಿದ್ದರಾಮಯ್ಯವರ ಮೇಲೆ ಕೂಡ ಈಗ ಮೂಡ ಹಗರಣದ ಆರೋಪ ಇರ್ತಕ್ಕಂಥದ್ದು, ಮತ್ತೆ ವಾಲ್ಮೀಕಿ ಹಗರಣ ಕೂಡ ಅವರ ಸಚಿವ ಸಂಪುಟದ ಒಂದು ಸಚಿವರು ಕೂಡ ರಾಜೀನಾಮೆ ಕೊಡುವಂತ ಹಂತಕ್ಕೂ ಕೂಡ ಹೋಗಿರ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಪ್ರಕರಣಗಳ ನಡುವೆ ಇದೀಗ ಮತ್ತೊಂದು ಗ್ಯಾರಂಟಿ ಸರ್ಕಾರಕ್ಕೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯವರಿಗೆ ಒಂದು ಸಂಕಷ್ಟ ಬಂದಿದೆ ಅಂತ ಕೂಡ ಹೇಳ್ಬೋದು. ಅಂದ್ರೆ ಅವರ ಸರ್ಕಾರದಲ್ಲಿ ಇರ್ತಕ್ಕಂಥ ಏನು ಶಾಸಕರು ಆಗಿರ್ತಕ್ಕಂಥ ಮತ್ತೆ ಮಾಜಿ ಸಚಿವರು ಆಗಿರ್ತಕ್ಕಂಥ ಪುಟ್ಟರಂಗ ಶೆಟ್ಟಿ ಅವರಿಗೆ ಒಂದ್ ರೀತಿಯಲ್ಲಿ ಅವರು ಹಿಂದೆ 2019 ಜನವರಿ 4ರಂದು ಏನು ವಿಧಾನಸೌಧದಲ್ಲಿ 25 ಲಕ್ಷ ರೂಪಾಯಿ ಹಣ ಸಿಕ್ಕಿತ್ತು. ಲೋಕಾಯುಕ್ತದವರು ದಾಳಿ ಮಾಡಿದ್ರು. ಹಣದ ಸಮೇತವಾಗಿ ಅವರ ಅದು ಅಲ್ಲಿ ರೆಡ್ ಹ್ಯಾಂಡ್ ಆಗಿ ಕೂಡ ಸಿಕ್ಕಿ ಬಿದ್ದಿದ್ರು. ಹಾಗಾಗಿ ಈ ಒಂದು ಪ್ರಕರಣ ಈಗ ಓಪನ್ ಅಂದ್ರೆ ಮರು ತನಿಖೆಗೆ ಈಗಾಗಲೇ ಲೋಕಾಯುಕ್ತ ವಿಶೇಷ ಲೋಕಾಯುಕ್ತ ನ್ಯಾಯಾಲಯವು ಕೂಡ ಆದೇಶ ಕೂಡ ಮಾಡಿರ್ತಕ್ಕಂಥದ್ದು. ಇದು ದೊಡ್ಡ ಮಟ್ಟಿಗೆ ಒಂದ್ ರೀತಿಯಲ್ಲಿ ಗ್ಯಾರಂಟಿಯ ಸರ್ಕಾರಕ್ಕೆ ಇದು ಒಂದ್ ಕಡೆ ಸಂಚಲನ ಮೂಡಿಸಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಈಗಾಗಲೇ ಪುಟ್ಟರಂಗ ಶೆಟ್ಟಿ ಅವರಿಗೆ ಏನು 25 ಲಕ್ಷ ಹಣ ಅದು ತಲುಪಬೇಕಾಗಿರ್ತಕ್ಕಂಥ ಹಣ ಅದು ವಿಧಾನಸೌಧದಲ್ಲಿ ಗುತ್ತಿಗೆದಾರರ ಪರವಾಗಿ ಇರುವಂತದ್ದು. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ 6% ಅಲ್ಲಿ ಒಂದು ಕಮಿಷನ್ ನಡೀತಾ ಇತ್ತು. ಗುತ್ತಿಗೆದಾರರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿತ್ತು. ಅದೇ ಗುತ್ತಿಗೆದಾರರು ಕಮಿಷನ್ ಆರೋಪವನ್ನ ಮಾಡಿ ಸರ್ಕಾರ ಕೂಡ ಬರ್ಲಿಕ್ಕೆ ಕಾರಣ ಅದೇ ಗುತ್ತಿಗೆದಾರರು ಅನ್ನುವಂಥದ್ದು ಕೂಡ ಸಾಕಷ್ಟು ಮಾತುಗಳಿವೆ. ಈ ಒಂದು ನಡುವೆ ಈಗ ಪುಟ್ಟರಂಗ ಶೆಟ್ಟಿ ಅವರಿಗೆ ಮೇಲಿರ್ತಕ್ಕಂಥ ಒಂದ್ ಕಡೆ ಈ ಪ್ರಕರಣ ಏನಿದೆ ಇದನ್ನ ಮತ್ತೆ ತನಿಖೆ ನಡೆಸಬೇಕು ಅನ್ನುವಂಥದ್ದು ಲೋಕಾಯುಕ್ತದ ವಿಶೇಷ ನ್ಯಾಯಾಲಯದ ಏನು ಮರು ತನಿಖೆಗೆ ಆದೇಶ ಮಾಡಿದೆ. ಇದು ದೊಡ್ಡ ಮಟ್ಟದಲ್ಲಿ ಪುಟ್ಟರಂಗ ಶೆಟ್ಟಿ ಅವರಿಗೆ ಕೂಡ ಇದು ಆತಂಕ ಕೂಡ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದ್ ಕಡೆ ಮೋಹನ್ ಅವರ ಪರವಾಗಿ ಇದು ಅವ್ರಿಗೆ ತಲುಪಿತ್ತು ಅನ್ನುವಂಥದ್ದು. ಆದ್ರೆ ಆ ಒಂದು ಸಂದರ್ಭದಲ್ಲಿ ಪುಟ್ಟರಂಗ ಶೆಟ್ಟಿ ಅವರ ಮೇಲೆ ಯಾವುದೇ ರೀತಿ ಪ್ರಕರಣ ಆಗಿರ್ಲಿಲ್ಲ. ಅಂದ್ರೆ ಅಲ್ಲಿ ಮೋಹನ್ ಅವ್ರನ್ನ ಆರೋಪಿಯಾಗಿ ಮಾಡಿತ್ತು. ಆದ್ರೆ ಇದೀಗ ಮೋಹನ್ ಕುಮಾರ್ ಅಂತಕ್ಕಂಥವ್ರ ಮಾತ್ರ ಅಲ್ಲಿ ಆರೋಪಿಯನ್ನಾಗಿ ಮಾಡಲಾಗಿತ್ತು. ಆದ್ರೆ ಇದೀಗ ಮರು ತನಿಖೆಗೆ ಆದೇಶ ಮಾಡಿದಂತ ಸಂದರ್ಭದಲ್ಲಿ ಇದೀಗ ಪುಟ್ಟರಂಗ ಶೆಟ್ಟಿ ಅವರಿಗೂ ಕೂಡ ಸಂಕಷ್ಟ ಎದುರಾಗುತ್ತಾ ಅನ್ನುವಂಥದ್ದು. ಯಾಕಂತಂದ್ರೆ ಪುಟ್ಟರಂಗ ಶೆಟ್ಟಿ ಅವರು ಅವರ ಸ್ವತಃ ಅವರ ಒಂದು ಕಚೇರಿಯಲ್ಲೇ 25 ಲಕ್ಷ ರೂಪಾಯಿ ಹಣ ಸಿಕ್ಕಿರ್ತಕ್ಕಂಥದ್ದು. ಅದು ಕೂಡ ಲೋಕಾಯುಕ್ತರು ದಾಳಿ ಮಾಡಿದಂತ ಸಂದರ್ಭದಲ್ಲಿ ಸಿಕ್ಕಿದಂತು. ಮತ್ತೆ ಅದು ಕಮಿಷನ್ ಕೂಡ ನಡೀತಾ ಇತ್ತು 6% ಅಂತಕ್ಕಂಥದ್ದು ಕೂಡ ಸಾಕಷ್ಟು ಒಂದ್ ಕಡೆ ಮಾಹಿತಿ ಇದೆ. ಸೊ ಹಾಗಾಗಿ ಈಗ ಲೋಕಾಯುಕ್ತದ ಏನು ತನಿಖೆ ನಡೆದಂತ ಸಂದರ್ಭದಲ್ಲಿ ಪುಟ್ಟರಂಗ ಶೆಟ್ಟಿ ಅವರ ಮೇಲೆ ಏನಾದ್ರೂ ಪ್ರಕರಣವನ್ನ ದಾಖಲಿಸಿಕೊಳ್ಳುವಂತ ಸಾಧ್ಯತೆ ಇರುವಂತದ್ದು. ಮತ್ತೆ ಮೋಹನ್ ಕುಮಾರ್ ಅಂತಕ್ಕಂಥ ಏನು ಆರೋಪಿಯನ್ನಾಗಿ ಅವಾಗ ಮೊದಲು ಮಾಡಿದ್ರು ಆ ಮೋಹನ್ ಕುಮಾರ್ ಅವರಿಂದಲೂ ಕೂಡ ಮತ್ತೊಮ್ಮೆ ತನಿಖೆಗೆ ಒಳಪಡಿಸುವಂತ ಸಾಧ್ಯತೆ ಇದೆ. ಮತ್ತೆ ವಿಧಾನಸೌಧದಲ್ಲಿ ಸಿಕ್ಕಿರ್ತಕ್ಕಂಥ ಹಣ ಆಗಿರ್ಬೋದು, ಮತ್ತೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ದಾಖಲೆಗಳನ್ನು ಕೂಡ ಲೋಕಾಯುಕ್ತರು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಅದೆಲ್ಲವನ್ನು ಕೂಡ ಈಗ ಮರು ತನಿಖೆಗೆ ನ್ಯಾಯಾಲಯ ಆದೇಶ ಮಾಡಿರ್ತಕ್ಕಂಥದ್ದು. ಇದು ಮುಂದೆ